Hello everyone, good morning. Welcome to our new batch where we'll be learning Salesforce, Salesforce AI, SFMC, um, and any technology which will be helping us out. ಏನೇನು ಕಲಿತೀವಿ ರೆಕಾರ್ಡಿಂಗ್ ಎಲ್ಲರೂ ಕನ್ನಡದಲ್ಲಿ ಇರೋದ್ರಿಂದ I'll go with that also. So we'll be learning SQL, fundamentals of web development, ಬೇಕೇ ಬೇಕಿದು. Then we'll be learning SFMC, Salesforce Data Cloud, and moreover we'll be learning also will be getting introduced to AI also. Okay, SQL ಬೇಕು, web development ಬೇಕು, SFMC, data cloud and AI, and many more things which will be falling under this. ಈ ಟೆಕ್ನಾಲಜಿಗಳು ಕಲಿತಾ ಇರೋದು ಅಥವಾ ಈಗ ಯೂಸ್ ಮಾಡ್ತಾ ಇರೋದು ಇವತ್ತಿನ ದಿನ ಟ್ರೆಂಡ್ ಅಲ್ಲಿ ಲೋ ಕೋಡ್ ಆರ್ ನೋ ಕೋಡ್ ಸಾಫ್ಟ್ವೇರ್ಸ್ ಯೂಸ್ ಮಾಡೋದು. ದೇರ್ ಆರ್ ಅ ಲಾಟ್ ಆಫ್ ಕಂಪ್ನೀಸ್ ವಿಚ್ ವಿಲ್ ಬಿ ಮೂವಿಂಗ್ ದೇರ್ ಸೆಲ್ಸ್ ಟು ಲೋ ಕೋಡ್ ಆರ್ ನೋ ಕೋಡ್. ಯಾರು ಪ್ರೋಗ್ರಾಮಿಂಗ್ ಟೈಪ್ ಮಾಡ್ತಾರಲ್ಲ, ನಿಮ್ಗೆ ಸುಮಾರು ಜನಕ್ಕೆ ಕ್ವಶನ್ಸ್ ಇರ್ಬೋದು, ಲೈಕ್ ನನಗೆ ಪ್ರೋಗ್ರಾಮಿಂಗ್ ಅಂದ್ರೆ ಇಷ್ಟ ಇಲ್ಲ, ನಂಗೆ ಪ್ರೋಗ್ರಾಮಿಂಗ್ ಬರಲ್ಲ. ಸೊ ಇವೆಲ್ಲ ನಾವು ನೋಡ್ತಾ ನೋಡ್ತಾ ಅರ್ಥ ಮಾಡ್ಕೊಳ್ಳೋಣ ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ರಿಕ್ವೈರ್ಡ್. ಸೊ ಇವತ್ತಿನ ಡೆಮೋ ಏನಿರುತ್ತೆ ಆನ್ ಡೇ 1, ನಿಮಗೆ ಈಗ ನಾರ್ಮಲ್ ಪ್ರೋಸೆಸ್ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ದಿನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಜಿಟಲ್ ಮಾರ್ಕೆಟಿಂಗ್, ನನ್ನ ಟ್ರೈನಿಂಗ್ ಮೇಜರ್ಲಿ ವಿಲ್ ಬಿ ಆನ್ ಡಿಜಿಟಲ್ ಮಾರ್ಕೆಟಿಂಗ್ ಆನ್ ಇಮೇಲ್ ಚಾನಲ್. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ದೊಡ್ಡದು, ಅದರಲ್ಲಿ ಇಮೇಲ್ ಮಾರ್ಕೆಟಿಂಗ್ ಇಸ್ ವಾಟ್ ಐಲ್ ಬಿ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಯು ಪೀಪಲ್. ಆಯ್ತಾ? ಸೊ ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓಕೆ, ನಾನೇನೋ ಮಾಡಿದಾಗ ಏನಾಗುತ್ತೆ, ಎಕ್ಸಾಂಪಲ್ ಯು ಮೈಟ್ ಬಿ ಡೂಯಿಂಗ್ ಅ ಲಾಟ್ ಆಫ್ ಬಿಸ್ನೆಸ್ ವಿತ್ ಮೆನಿ ಇಂಡಸ್ಟ್ರೀಸ್. ಏನೇನು, ಒಂದು ಬ್ಯಾಂಕ್ಗೆ ಹೋಗ್ತೀರಾ, ದುಡ್ಡು ವಿಡ್ರಾ ಮಾಡ್ತೀರಾ, ಒಂದು SMS ಬರುತ್ತೆ, ಒಂದು ಇಮೇಲ್ ಬರುತ್ತೆ. ಕ್ರೆಡಿಟ್ ಕಾರ್ಡಲ್ಲಿ ಎಲ್ಲೋ ಒಂದು ಕಡೆ ಸ್ವೈಪ್ ಮಾಡ್ತೀರಾ, ಒಂದು ಇಮೇಲ್ ಬರುತ್ತೆ, ಒಂದು SMS ಬರುತ್ತೆ, ಕರೆಕ್ಟ್? ಅದಲ್ಲದೆ ನೀವು ಆನ್ಲೈನಲ್ಲಿ ರಿಟೇಲ್ ಇಂಡಸ್ಟ್ರಿಯಲ್ಲಿ ಒಂದು ಬಟ್ಟೆ ತಗೋಬಹುದು, ರಿಜಿಸ್ಟ್ರೇಷನ್ ಮಾಡ್ಕೋತೀರಾ. ಅಥವಾ ಇವತ್ತಿನ ಎಕ್ಸಾಂಪಲ್ ತಗೊಂಡ್ರೆ ನೀವೆಲ್ಲ ಆನ್ಲೈನಲ್ಲಿ ಕ್ಲಾಸ್ ತಗೊಳ್ಳೋದಕ್ಕೆ ರಿಜಿಸ್ಟರ್ ಮಾಡ್ಕೋತಾ ಇದ್ದೀರಾ ಅಲ್ವಾ? ಫಸ್ಟ್ ಎನ್ಕ್ವೈರಿ ಮಾಡ್ತೀರಾ. ನೀವು ಎಲ್ಲೇ ಹೋದ್ರು ದೇರ್ ಆರ್ ಸಮ್ ಬೇಸಿಕ್ ಡೇಟಾ ಕ್ಯಾಪ್ಚರಿಂಗ್ ಹ್ಯಾಪ್ಷನ್. ಡೇಟಾ ಕ್ಯಾಪ್ಚರಿಂಗ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ಸೊ ಡೇಟಾ ಕ್ಯಾಪ್ಚರಿಂಗ್ ಅಂದ್ರೆ ನೀವು ಫಸ್ಟ್ ನಿಮ್ಮ ಇಮೇಲ್ ಅಡ್ರೆಸ್ ಅಥವಾ ಮೊಬೈಲ್ ನಂಬರ್ ಎಲ್ಲೇ ಹೋದ್ರೂ ಕೊಡಬೇಕು. ಆಯ್ತಾ? ಮೇಜಲ್ಲಿ ಅಬ್ಸರ್ವ್ ಮಾಡಿ, ನೀವು ಎಲ್ಲೆಲ್ಲಿ ಈಗ ನೀವು ಬ್ಯಾಂಕ್ಗೆ ಹೋಗಿ ಅಕೌಂಟ್ ಓಪನ್ ಮಾಡಿದ್ರೆ ಆಧಾರ್ ಮೊಬೈಲ್ ನಂಬರ್ ಕೊಡಬೇಕು, OTP ಬರುತ್ತೆ ಅಂತ ಹೇಳ್ತಾರೆ. ಆನ್ಲೈನಲ್ಲಿ ಇಂಡಸ್ಟ್ರಿಯಲ್ಲಿ ಏನೋ ಮಾಡ್ತಾ ಇದೆ ಅಂದ್ರೆ OTP ಬರುತ್ತೆ ಅಂತಾರೆ. ಅಥವಾ ನಿಮ್ಮ ಕರೆಂಟ್ ಕಂಪ್ನಿಲೇ ಸಿಸ್ಟಮ್ಗೆ ಏನೋ ಲಾಗಿನ್ ಆಗಬೇಕು ಅಂದ್ರೆ ಇಮೇಲ್ ID ಒಂದು ಓಪನ್ ID ಬರುತ್ತೆ, ಒಂದು ಕೋಡ್ ಬರುತ್ತೆ, ಅದನ್ನ ಮಾಡ್ಕೋಬೇಕು. ಇದೆಲ್ಲ ಡೇಟಾ ಕಲೆಕ್ಟ್ ಆಗ್ತಾ ಆಗ್ತಾ ಹ್ಯೂಜ್ ಡೇಟಾ ಆಗುತ್ತೆ. ಅವಾಗ ಡೇಟಾ ಸೈನ್ಸ್ ಬರುತ್ತೆ. ಓಕೆ, ಸೊ ಆ ಡೇಟಾ ತುಂಬಾ ಗ್ರೋ ಆದಾಗ ಅದ್ರ ಮೇಲೆ ನಾವು ಬಿಸ್ನೆಸ್ ಮಾಡ್ಬೇಕಾ ಬೇಡವಾ, ಆಪರ್ಚುನಿಟಿ ನೋಡ್ಬೇಕಾ ಬೇಡವಾ, ಇದೆಲ್ಲ ಬರುತ್ತೆ. ದಟ್ ವಿಲ್ ಬಿ ಮೆಷಿನ್ ಲರ್ನಿಂಗ್. ಅದ್ರ ಮೇಲೆ ಇಂಟೆಲಿಜೆನ್ಸ್ ಕೂರಿಸ್ತೀವಿ. ಹ್ಯೂಮನ್ ಬೀಯಿಂಗ್ಸ್ಗೆ ಇಂಟೆಲಿಜೆನ್ಸ್ ಇದೆ, ಕಂಪ್ಯೂಟರ್ಗೆ ಅದನ್ನೇ ಕೂರಿಸ್ಬೇಕು ಅಂದಾಗ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗುತ್ತೆ. ಫಸ್ಟ್ ಡೇಟಾ ಸೈನ್ಸ್ ಬರುತ್ತೆ, ಆಮೇಲೆ ಮೆಷಿನ್ ಲರ್ನಿಂಗ್ ಬರುತ್ತೆ, ಮೆಷಿನ್ ಲರ್ನಿಂಗ್ ಜೊತೆಗೆ AI ಬರುತ್ತೆ. ಸೊ ಡೇಟಾ ಸೈನ್ಸ್ ವಿತ್ AI ಮಾಡ್ತೀವಿ, ಮೆಷಿನ್ ಲರ್ನಿಂಗ್ ವಿತ್ AI ಮಾಡ್ತೀವಿ. ಇವತ್ತಿನ ಟ್ರೆಂಡಲ್ಲಿ ಇರೋದೇ AI. ಬಟ್ AI ಕೆನಾಟ್ ಎಕ್ಸಿಸ್ಟ್, ಡೇಟಾ ಸೈನ್ಸು ಬೇಕು, ಮೆಷಿನ್ ಲರ್ನಿಂಗು ಬೇಕು. ಸೊ ಹಾಗಾದ್ರೆ ಇದನ್ನ ನಾವು SFMC ಹೆಂಗ್ ಹಾಕ್ತೀವಿ ಅಥವಾ ಸೇಲ್ಸ್ಫೋರ್ಸ್ ಹೆಂಗ್ ಹಾಕ್ತೀವಿ? ವಿಲ್ ಡೂ ಇಟ್, ವಿಲ್ ಲರ್ನ್ ಇಟ್. ಬಟ್ ಇವತ್ತಿನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ, ನೀವೆಲ್ಲರೂ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನಿಮ್ಗೊಂದು ಇಮೇಲ್ ಬರಬೇಕು. ಇಮೇಲ್ ಬರುತ್ತೆ, ಅದರ ಲಿಂಕ್ ಇರುತ್ತೆ, ಓಪನ್ ಮಾಡ್ತೀರಾ. ಸೊ ಲೆಟ್ಸ್ ಡೂ ದ್ಯಾಟ್ ವಿತ್ ಒನ್ ಪರ್ಸನ್. ಸೊ ಐ ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್ ನಾ. ಸೊ ನೀವೆಲ್ಲರೂ ಈಗ ಫಾರ್ ಎಕ್ಸಾಂಪಲ್ ಈ ಕ್ಲಾಸ್, ಈಗ ಚಂದ್ರಪ್ರಸಾದ್ ಏನೋ ಕ್ಲಾಸ್ ತಗೋತಾರಂತೆ ಅಂತ ನೀವೆಲ್ಲ ರಿಜಿಸ್ಟರ್ ಆಗ್ಬೇಕು ಅನ್ಕೊಂಡಿದ್ದೀರಾ. ಸೊ ರಿಜಿಸ್ಟರ್ ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ಬೇಕಾಗಿರೋದ್ರಿಂದ ಐ ವಾಂಟ್ ಯು ಪೀಪಲ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್ ವಿತ್ ದಿ ಇಮೇಲ್ ID. ಯಾವ್ದಾದ್ರು ಕೊಡಿ, ಪ್ರಿಫರಬಲಿ ಈ ಕ್ಲಾಸ್ ರೂಮ್ ಜಾಯ್ನ್ ಆಗಿರೋ ಇಮೇಲ್ ID ಕೊಡಿ. ಸೊ ಆ ಇಮೇಲ್ ID ಕೊಟ್ಬಿಟ್ಟು ಯು ವಿಲ್ ಬಿ joining this session. So in this process you people will be getting an email, okay na, so that you experience this. I'll copy this link. First ನಾನು ತೋರಿಸ್ಬಿಡ್ತೀನಿ. It's fancy email ಅಲ್ಲ, fancy landing page ಏನಲ್ಲ. So we have this first name, last name and email ID. ಈ ಫಾರ್ಮ್ ಇದೆ, ಅಬ್ಸರ್ವ್ ಮಾಡಿ. So this is don't worry, ಈ ಪೇಜ್ ತುಂಬಾ ಏನು ಫ್ಯಾನ್ಸಿ ಆಗಿಲ್ಲ, ಬಟ್
ಇಲ್ಲಿ ನಿಮಗೆ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಐ ಡಿ ಕೊಡ್ಬೇಕು ನೀವು. 1 2 3. ಈ ಫಸ್ಟ್ ನೇಮು ಲಾಸ್ಟ್ ನೇಮ್ ಇಮೇಲ್ ಐ ಡಿ ಕೊಟ್ಟ ತಕ್ಷಣ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅನ್ ಇಮೇಲ್ ಟು ಯು. ಒಂದು ಇಮೇಲ್ ಬರಬೇಕು ನಿಮಗೆ, ಆಯ್ತಾ? ಸೊ ಈ ಲಿಂಕ್ ಕೊಡ್ತೀನಿ, ಗಿವ್ ಅ ಟ್ರೈ. ನೀವು ಲಿಂಕ್ ಕೊಟ್ಟ ತಕ್ಷಣ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯುವರ್ ಇನ್ಫಾರ್ಮೇಶನ್ಸ್ ಟು ಬಿ ಪ್ರೆಸೆಂಟ್ ಹಿಯರ್ ಅಂತ ತೋರಿಸ್ತೀನಿ ಅದನ್ನ ಎಲ್ಲಿದೆ ಅಂತ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಬಿ ಇನ್ ಯುವರ್ ಸೇಲ್ಸ್ ಕ್ಲೌಡ್. ಏನು ಯಾವ ಟಾಪಿಕ್ ಬರುತ್ತೆ ಏನು, ವಿಲ್ ಸಿ ದಟ್, ವಿಲ್ ಗೋ ಟು ಸೇಲ್ಸ್ ಕ್ಲೌಡ್ ಆ್ಯಂಡ್ ಲಿಂಕ್ನ ನಾನು ಶೇರ್ ಮಾಡಿದ್ದೀನಿ. ಸೊ ಚಾಟ್ ವಿಂಡೋಲಿ ಬಂದಿರಬೇಕು. ಸೊ ಆದರೂ ರಿಜಿಸ್ಟರ್ ಆಗಿ, ದಟ್ ವುಡ್ ಬಿ ಗ್ರೇಟ್. ಸೊ ಇಲ್ಲಿ ದೇರ್ ಆರ್ 2 ಲಿಂಕ್ಸ್ ಹಿಯರ್, ಓಕೆ? ನನ್ನ ಸ್ಕ್ರೀನ್ ನೋಡಿ, ಒನ್ ಇಸ್ ಶ್ರೀನಿ, ದಿ ಅದರ್ ಒನ್ ಇಸ್ TRTD ಅಂತ ಒಂದಿದೆ. ಓಕೆ, ಸೊ ಫಾರ್ಮ್ ಸಬ್ಮಿಟ್ ಮಾಡಿ. ಫಾರ್ಮ್ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಡೇಟಾ ಬರುತ್ತೆ. ಅದಾದ್ಮೇಲೆ ಒಂದು ಇಮೇಲ್ ಬರುತ್ತೆ, ವಿಚ್ ವಿಲ್ ಬಿ ಲೈಕ್ ದಿಸ್ ಪ್ರಾಬಬ್ಲಿ, lead generation email, and you will be getting an email like this. Welcome to Salesforce Marketing Cloud Training. Trainer is Chandra Prasad R ಅಂತ ಬರುತ್ತೆ. ಇಲ್ಲೊಂದು ಬಟನ್ ಇದೆ, ಈ ಬಟನ್ನ ಕ್ಲಿಕ್ ಮಾಡಿ. ಗಿವ್ ಅ ಟ್ರೈ, ರಿಜಿಸ್ಟರ್ ಮಾಡ್ಕೊಳ್ಳಿ, ಸೊ ದಟ್ ಯು ಎಕ್ಸ್ಪೀರಿಯನ್ಸ್ ದಿಸ್. ನಾನು ಯಾವ್ಯಾವ ಇಂಡಸ್ಟ್ರಿ ಹೆಂಗೆ ಬರುತ್ತೆ ಏನು ಅಂತ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇಟ್. ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಾಗ ಜಸ್ಟ್ ಗಿವ್ ಮಿ ಅ ಮೆಸೇಜ್, ಚಾಟ್ ವಿಂಡೋಲ್ ಆದರೂ ಸರಿ, ವಾಯ್ಸ್ ಮೆಸೇಜಲ್ಲಿ ಆದರೂ ಸರಿ. ಒನ್ಸ್ ಯು ಕಂಪ್ಲೀಟೆಡ್, ಲೆಟ್ ಮಿ. Okay, Nikhil is submitted. Thank you. I think Nikhil long back submit ಮಾಡಿದ್ರಿಂದ ನೀವು ಆಲ್ರೆಡಿ ಲೀಡಿಂದ ಕಾಂಟ್ಯಾಕ್ಟ್ ಆಗೋದ್ರಿಂದ ಪ್ರಾಬಬ್ಲಿ ಇಟ್ ಮೈಟ್ ನಾಟ್ ಬಿ ವಿಸಿಬಲ್ ಹಿಯರ್. ದಟ್ಸ್ ಫೈನ್, ತೊಂದರೆ ಇಲ್ಲ. ಓಕೆ, ವೆರಿ ಗುಡ್. ಪ್ರಿಯಾಂಕಾ, ಮೇಘನಾ, ಯುವರಾಜ್ 3 ಜನದಿದೆ. ವೆರಿ ಗುಡ್, ಥ್ಯಾಂಕ್ ಯು. ನಿಮ್ಗೆಲ್ಲರಿಗೂ ಇಮೇಲ್ ಬರುತ್ತೆ ಆ್ಯಂಡ್ ಆ ಇಮೇಲ್ ಈ ಥರ ಕಾಣುತ್ತೆ. ಇದೊಂದು ಬಟನ್ ಇರುತ್ತೆ, ಗಿವ್ ಅ ಟ್ರೈ ಟು ಸಬ್ಮಿಟ್ ಇಟ್. ಇಫ್ ಯು ಸಬ್ಮಿಟ್ ಇಟ್ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್. ನೀವೆಲ್ಲ ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ಇಮೇಲ್ ಬರುತ್ತೆ ಆ್ಯಂಡ್ ಕಪಲ್ ಆಫ್ ಮಿನಿಟ್ಸ್ ಆದಮೇಲೆ ಯು ವಿಲ್ ಬಿ ಇನ್ ಟು ಅ ಕಾಂಟ್ಯಾಕ್ಟ್, ಕನ್ವರ್ಟ್ ಆಸ್ ಅ ಲೀಡ್, ಅಥವಾ ನಿಮ್ಗೊಂದು ರಿಮೈಂಡರ್ ಇಮೇಲ್ ಬರುತ್ತೆ. ಅಂದರೆ ಎಲ್ಲ ವಿಲ್ ಸಿ ದಟ್ ಹೌ ಇಟ್ ವರ್ಕ್ಸ್. ಬಟ್ ವಾಟ್ ಐ ಕ್ಯಾನ್ ಸಿ ಇಸ್ ದರ್ ಆರ್ ಪ್ರಿಯಾಂಕಾ, ಮೇಘನಾ ಆ್ಯಂಡ್ ಯುವರಾಜ್ ಸಬ್ಮಿಟ್ ಮಾಡಿದ್ದಾರೆ. ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್. ಈ ಸಬ್ಮಿಷನ್ ಆಗಿರೋದ್ರಿಂದ ಐ ವಿಲ್ ಗೋ ವಿತ್ ದ ಟೈಮರ್ ಫಾರ್ 15 minutes. 15 ನಿಮಿಷ ಏನಿಗೆ ಬೇಕು ಅಂದರೆ ನಿಮ್ಗೆ ಕನ್ವರ್ಟ್ ಮಾಡೋದಕ್ಕೆ. ನಿಮಗೆ ಲಿಂಕ್ ಬಂದಿರೋದನ್ನ ನೀವು ಕ್ಲಿಕ್ ಮಾಡಿದ್ರೆ, ಮಾಡಲೇಬೇಕು ಅಂತಿಲ್ಲ, ಕ್ಲಿಕ್ ಮಾಡಿದ್ರೆ ನೀವೆಲ್ಲರೂ ಕಾಂಟ್ಯಾಕ್ಟ್ಸ್ ಆಗ್ತೀರಾ. ಲೀಡ್ಸ್ ಇಂದ it will be contact. We have Shweta, Kavya, Badrinath, Yuvraj, Meghna and Ankita. So awesome. Ankita, Priyanka and okay na. So ನಿಮ್ಗೆ ಏನಾಗುತ್ತೆ, ಇದೆಲ್ಲ ಡ್ರ್ಯಾಗ್ ಅಂಡ್ ಡ್ರಾಪ್ ಟೂಲ್ಸ್. ಇನಿಷಿಯಲಿ ವಿಲ್ ಬಿ ಡೂಯಿಂಗ್ ಅ ಡ್ರ್ಯಾಗ್ ಅಂಡ್ ಡ್ರಾಪ್ ಟೂಲ್ಸ್. ಹೋಗ್ತಾ ಹೋಗ್ತಾ ಅದು ಡೇಟಾ ಸೈನ್ಸ್ ಆಗುತ್ತೆ, ಮೆಷಿನ್ ಲರ್ನಿಂಗ್ ಮತ್ತು AI ಕನ್ವರ್ಟ್ ಆಗುತ್ತೆ. ಸೊ ಇನಿಷಿಯಲಿ ಏನಾಗುತ್ತೆ ಈಗ, ಸೊ ದೆರ್ ಆರ್ ಪೀಪಲ್ ಹೂ ಆರ್ ಕಮಿಂಗ್ ಆ್ಯಂಡ್ ಎನ್ಕ್ವೈರಿಂಗ್ ಅಬೌಟ್ ಅವರ್ ಕೋರ್ಸಸ್. ಸೊ ಆ ಕೋರ್ಸಸ್ಸಲ್ಲಿ ಎನ್ಕ್ವೈರಿ ಮಾಡಿದವ್ರಿಗೆ, ಫಸ್ಟ್ ಟೈಮ್ ಎನ್ಕ್ವೈರಿ ಫಿಲ್ ಮಾಡಿದವ್ರಿಗೆ ವಿಲ್ ಬಿ ಸೆಂಡಿಂಗ್ ಔಟ್ ಅನ್ ಇಮೇಲ್. ಈ ಥರ ಕಾಣುತ್ತೆ, ಗೋ ಹಿಯರ್ ಟು ಪ್ರೊಫೈಲ್ ಅಪ್ಡೇಟ್. ಸುಮ್ಮನೆ ಒಂದು ಬಟನ್ ಇದೆ, ಕ್ಲಿಕ್ ಮಾಡಿ ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮ್ಮ ಕಂಪನಿ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಿ ಇಫ್ ಪಾಸಿಬಲ್, ಆಯಿತಾ? ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಈಗ ಇಷ್ಟು ಜನ ಏನಿದ್ದಾರೋ ದೇ ಆರ್ ಆಲ್ರೆಡಿ ಬೀನ್ ಇನ್ ಟು ದಿಸ್ ಜರ್ನಿ. ಇದು ಜರ್ನಿ ಇಟ್ಸ್ ಅ ನೇಮ್ ಆಫ್ ದಿ ಟೂಲ್. ಇದು ಜರ್ನಿ ಇದು. ಸೊ ಫಸ್ಟ್ ಇಮೇಲ್ ಹೋಗುತ್ತೆ, 15 ನಿಮಿಷ ವೇಟ್ ಮಾಡುತ್ತೆ ಇಮೇಲು. ಅದಾದ್ಮೇಲೆ ನೀವು ಆ ಬಟನ್ ಕ್ಲಿಕ್ ಮಾಡಿದ್ರಾ ಅಂತ ಚೆಕ್ ಮಾಡುತ್ತೆ. ಬಟನ್ ಕ್ಲಿಕ್ ಮಾಡಿದ್ರೆ ಇಂಡಿವಿಜುವಲ್ ಎಲ್ಲರಿಗೂ 15 minutes. ನೀವು ಯಾವಾಗ ಸಬ್ಮಿಟ್ ಮಾಡ್ತಿರೋ ಅಲ್ಲಿಂದ 15 minutes ಆದ್ಮೇಲೆ ನಿಮ್ಮನ್ನ ನಾವು ಕಾಂಟ್ಯಾಕ್ಟ್ ಅಂತ ಟ್ರೀಟ್ ಮಾಡ್ತೀವಿ. ದಿಸ್ ಇಸ್ ದಿ ಬಿಸ್ನೆಸ್ ರಿಕ್ವೈರ್ಮೆಂಟ್. 15 ನಿಮಿಷದೊಳಗೆ ನೀವೇನಾದ್ರೂ ಆ ಬಟನ್ನ ಕ್ಲಿಕ್ ಮಾಡಲಿಲ್ಲ, ನಿಮ್ಮ ಕಂಪ್ನಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದರೆ
ಇಫ್ ಯು ಹ್ಯಾವ್ ನಾಟ್ ಗಿವನ್ ದ್ಯಾಟ್, ಏನಾಗುತ್ತೆ ಅಂದ್ರೆ ನಿಮ್ಗೆ ಇನ್ನೊಂದು ಇಮೇಲ್ ಬರುತ್ತೆ. ಜಸ್ಟ್ ಫಾರ್ ರಿಮೈಂಡರ್, ನೀವು ಇಲ್ಲಿ ಫಾರ್ಮ್ ಸಬ್ಮಿಟ್ ಮಾಡಿದ್ರು ಇಟ್ಸ್ ಫೈನ್, ವಿ ಆರ್ ಸ್ಟಿಲ್ ಟ್ರೀಟಿಂಗ್ ಯು ಪೀಪಲ್ ಆಸ್ ಲೀಡ್ಸ್. ಓಕೆನಾ? ಸೊ ಇಲ್ಲಿವರೆಗೂ ಆಗುತ್ತೆ. ಸೊ ಇಟ್ ಮೈಟ್ ಟೇಕ್ 15 minutes. 15 ನಿಮಿಷ ಅದಕ್ಕೆ ಟೈಮರ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಈ ಪ್ರೋಸೆಸ್ ಅಲ್ಲಿ ಲೆಟ್ ಸಿ ವೇರ್ ಯು ಪೀಪಲ್ ಸ್ಟ್ಯಾಂಡ್, ಎಷ್ಟು ಜನ ಬಂದ್ರು, ಏನು, ಹೌ ಇಟ್ ಇಸ್ ಮೂವಿಂಗ್. ಸೊ ಲೀಡ್ಸ್ ಎಷ್ಟಾಗಿದ್ದಾರೆ? ಸೊ 2 + 7, ಇವತ್ತು 7 ನ್ಯೂ ಮೆಂಬರ್ಸ್ ಹ್ಯಾವ್ ಕಮ್ ಇನ್. ಇಷ್ಟು ಡೇಟಾ ನೀವೇನು ಸಬ್ಮಿಟ್ ಮಾಡಿದ್ರು ಇಟ್ ಇಸ್ ಸ್ಟೋರ್ಡ್. ಆಯ್ತಾ? ಇದನ್ನ ಕ್ರಿಯೇಟ್ ಮಾಡೋದು ಇವತ್ತಿನ ಡೆಮೋಗೆ ನಾಳೆ ಹೆಂಗ್ ಕ್ರಿಯೇಟ್ ಮಾಡ್ತೀವಿ, ಒಂದು ಲೈನ್ ಕೋಡ್ ಬರಿದೆ, ಒಂದು ಲೈನ್ ಕೋಡಿಂಗ್ ಬರಿದೆ. ಸೊ ಲೆಟ್ ಸಿ, ನಿಮ್ಮ ಇಮೇಲ್ ಅಡ್ರೆಸ್ ಎಲ್ಲ ಇನ್ಫಾರ್ಮೇಶನ್ ಬಂದಿದೆ. ಸೊ ಇಮೇಲ್ ಅಡ್ರೆಸ್ ಬಂದಿದೆ. ಆ್ಯಂಡ್ ಕ್ಯಾನ್ ಸಿ ಕಾವ್ಯ, ಶ್ವೇತಾ, ಬದ್ರಿನಾಥ್, ಅಂಕಿತಾ, ಯುವರಾಜು, ಮೇಘ್ನಾ, ಪ್ರಿಯಾಂಕ್. ದಟ್ ಇಸ್ ಫಾರ್ ಟುಡೇ. ಇಲ್ಲಿ ನಿಮಗೆ ID ಬಂದಿದೆ ಒಂದು, ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ನಿಮ್ಗೆಲ್ಲರಿಗೂ ಇಮೇಲ್ ಬಂದಿದೆ. ಐ ಕ್ಯಾನ್ ಕನ್ಫರ್ಮ್ ಇಟ್ ಹಿಯರ್ ಬೈ ರೀಲೋಡಿಂಗ್ ದಿಸ್ ಬ್ರೌಸರ್. ಅದು ಇಮಿಡಿಯೇಟ್ ಆಗಿ ಲೋಡ್ ಆಗಲ್ಲ. 47 ಜನ ಇದ್ದಾರೆ, ಕರೆಕ್ಟ್? ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಳ್ಳಿ. ಜಸ್ಟ್ ಸ್ಮಾಲ್ ನಂಬರ್ಸ್ ಇದು, ಸಿಂಪಲ್ ಮ್ಯಾಥಮೆಟಿಕ್ಸ್. ಇಲ್ಲಿ 47 ಜನ ಇದ್ದಾರೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ದಿ ಸೇಮ್ 47 ಪೀಪಲ್ ಹಿಯರ್. ದಿಸ್ ಇಸ್ ಗುಡ್. ಈ 47 ಪೀಪಲ್ ಇಲ್ಲಿ ಬಂದಿದ್ದಾರೆ. ಇವತ್ತು 7 ಜನ 15 ನಿಮಿಷ ಆದ್ಮೇಲೆ ಇಂಡಿವಿಜುವಲ್ ನಿಮ್ಗೆ 15 ನಿಮಿಷ ಆದಾಗ ನೀವು ಇಲ್ಲಿಗೆ ಹೋಗ್ತೀರಾ? ಎನಿವನ್ ಫ್ರಮ್ ದಿಸ್ 7 ಪೀಪಲ್. ಸೊ ನಿಮ್ಗೆಲ್ಲರಿಗೂ ಇಮೇಲ್ ಬಂದಿದೆ. ದೀಸ್ ಆರ್ ದಿ 7 ಪೀಪಲ್ ಫ್ರಮ್ ಟುಡೇ. ಯಾಕಂದ್ರೆ ಇದು ತೋರ್ಸೋದು ಬರೀ ಲಾಸ್ಟ್ 30 days ಇನ್ಫಾರ್ಮೇಶನ್. ಸೊ ಬೇಸ್ಡ್ ಆನ್ ದ್ಯಾಟ್ ಈಗ ನಾನು ಅನಲೈಸ್ ಮಾಡಿದ್ರೆ ದಿಸ್ ಇಸ್ ವಾಟ್ ಯು ಪೀಪಲ್ ಹ್ಯಾವ್ ಎಂಟರ್ಡ್ ಹಿಯರ್. 7 ಪೀಪಲ್ ಎಕ್ಸಿಟ್ ಆಗಿರೋರು 0. ಎಲ್ಲ ಕ್ಲಿಕ್ ಅಲ್ಲಿ ನೋಡ್ತಾ ಇದ್ದೆ. ಇದು ಈ ತರದ ಟೂಲ್ನ ನೀವು ಕಲಿತೀರಾ. ದಟ್ ಇಸ್ ದಿ ಪ್ರೈಮರಿ ಗೋಲ್ ಆಫ್ ದಿಸ್ ಟ್ರೈನಿಂಗ್, ದಟ್ ಯು ವಿಲ್ ಬಿ ಲರ್ನಿಂಗ್ Salesforce Marketing Cloud. ಪ್ರೈಮರಿ ಗೋಲ್ ಆಫ್ ದಿಸ್ ಟ್ರೈನಿಂಗ್. ಹಾಗಾದ್ರೆ SQL ಎಲ್ಲಿ ಬರುತ್ತೆ ಇಲ್ಲಿ? ವೆಬ್ ಡೆವಲಪ್ಮೆಂಟ್ ಅಲ್ಲಿ ಬರುತ್ತೆ. ಸೊ ವಿಲ್ ಸಿ ದಟ್ ಆಸ್ ಅಂಡ್ ವೆನ್ ವಿ ಪ್ರೋಗ್ರೆಸ್. ಸೊ ಅದಕ್ಕೆ ಹೇಳಿದ್ದು ಇಟ್ ಮೈಟ್ ಟೇಕ್ ಕಪಲ್ ಆಫ್ ಡೇಸ್ ಫಾರ್ ಮಿ ಟು ಗಿವ್ ಯು ಪೀಪಲ್ ಸಮ್ ಇನ್ಫಾರ್ಮೇಶನ್ ಆನ್ ದಿಸ್ ಪಾರ್ಟ್. ಸೊ ಈಗೇನಾಯಿತು? ಸೊ 15 ನಿಮಿಷ ಆಗುತ್ತೆ. ಆಬ್ವಿಯಸ್ಲಿ ವಿಲ್ ಗೆಟ್ ಅನ್ ಇಮೇಲ್. ಸೊ ವಿಲ್ ಸಿ ಹೌ ದಿ ಥಿಂಗ್ಸ್ ಗೋ ಅಂಡ್ ಮೋರ್. So parallelly, what you people have to do is you people have to build your profile, especially job change ಮಾಡಬೇಕು ಅಂತಿರೋರು and the people who are looking for, ಇಲ್ಲ ನನಗೆ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಗೊತ್ತು ತುಂಬಾ ಚೆನ್ನಾಗಿ, ನಾನು ಅದರಲ್ಲಿ ಕೆರಿಯರ್ ಮಾಡ್ಕೋಬೇಕು ಅಂತಿದ್ದೀನಿ, ಅಥವಾ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಕಲಿಬೇಕು ಅಂತಿದ್ದೀನಿ. ಸೊ ವಿಲ್ ಸಿ ಆಲ್ ದೋಸ್ ಥಿಂಗ್ಸ್ ಆಸ್ ಅಂಡ್ ವೆನ್ ವಿ ಪ್ರೋಗ್ರೆಸ್. ಈಗ ಪೀಪಲ್ ವರ್ ಕಂಪ್ಲೀಟ್ಲಿ ಅನ್ಅವೇರ್, ನಾನು ಏನು ಕಲಿಬೇಕು ಅಂತಾನೆ ನನಗೆ ಗೊತ್ತಿಲ್ಲ ಅಂದವರು ಆರಾಮ್ಸೆ ಇರಿ. ದಟ್ ಇಸ್ ವೇರ್ ಐಲ್ ಬಿ ಹೆಲ್ಪಿಂಗ್ ಯು ಪೀಪಲ್ ಬೇಸ್ಡ್ ಆನ್ ಯುವರ್ ಕೆರಿಯರ್. ನೀವೇನು ಕಲ್ತಿದ್ದೀರಾ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ನೀವು ಜಾಬ್ ಚೇಂಜ್ ಹೆಂಗೆ ಮಾಡ್ತೀರಾ, ಅಥವಾ ಜಾಬ್ ಚೇಂಜ್ ಮಾಡೋಕ್ಕೆ ನೀವೇನೇನು ಕಲಿಬೇಕು, ವಿಲ್ ಟ್ರೈ ಟು ಡಿಸೈಡ್ ಆನ್ 1-to-1 ಬೇಸಿಸ್. ಆಯ್ತಾ? ಎಲ್ಲ 1-to-1 ಬಿಕಾಸ್ ಎವ್ರಿ ಒನ್ ಇಸ್ ಅ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ ಅಲ್ಲಿ ಬರ್ತಾ ಇರೋದ್ರಿಂದ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ ಅಲ್ಲಿ ಬರ್ತಾ ಇದ್ದೀರಾ. ಸೊ ದಟ್ಸ್ ವೇರ್ ವಿಲ್ ಬಿ ಸ್ಟ್ಯಾಂಡ್. ಸೊ ಪೀಪಲ್ ಹು ಆರ್ ಲುಕಿಂಗ್ ಫಾರ್ ಇಲ್ಲ ನಿಮ್ಗೆ ಸೇಲ್ಸ್ ಫೋರ್ಸ್ ಅಂತಾನೆ ಗೊತ್ತಿಲ್ಲ, ಬರೀ ಸೇಲ್ಸ್ ಫೋರ್ಸ್ ಅಂತಾನೆ ಬೇಕು ಅಂತ ಇರೋರಿಗೆ ಯು ಹ್ಯಾವ್ ಟು ಬಿಲ್ಡ್ ಅ ಪ್ರೊಫೈಲ್ ಇನ್ ಟ್ರೇಲ್ ಹೆಡ್. ಸೊ ನಿಮ್ಮ ಪ್ರೊಫೈಲ್ ಬಿಲ್ಡ್ ಮಾಡ್ಕೋಬೇಕಾದ್ರೆ ಇಫ್ ಯು ಗೋ ಇನ್ ಟು ಯುವರ್ ಪ್ರೊಫೈಲ್, ನಾನು ಹೇಳ್ಕೊಡ್ತೀನಿ ಹೆಂಗ್ ಬಿಲ್ಡ್ ಮಾಡಬೇಕು, ಏನು ಓದಬೇಕು, ಹೆಂಗ್ ಪಾಯಿಂಟ್ಸ್ ಬರುತ್ತೆ. ಇಟ್ಸ್ ಆಲ್ ರಿಕ್ವೈರ್ಡ್. ಆಯ್ತಾ? ಸೊ ಬೇಸ್ಡ್ ಆನ್ ದಟ್ ಐ ಹ್ಯಾವ್ 14 ಸರ್ಟಿಫಿಕೇಟ್ಸ್. ಆಯ್ತಾ? ಓವರ್ ಆಲ್ 2016 ಇಂದ ಫಸ್ಟ್ ಸರ್ಟಿಫಿಕೇಟ್ ಅನ್ಕೊಂಡ್ರೆ, so 2017 June July was my first certificate. So 2017 Salesforce Marketing Cloud Consultant December alaitu. Salesforce Marketing Cloud Email Specialist is in June 2017. This is my first Salesforce certificate. Okay na? So illi nanage 261 badges ide, 129 bad points ide, 1,29,437 46 trials ಇದೆ. ಇವೆಲ್ಲ ಏನು? ಹೋಗ್ತಾ ಹೋಗ್ತಾ ನೀವು ಕಲಿತೀರಾ, ಹೋಗ್ತಾ ಹೋಗ್ತಾ ನೀವು ಮಾಡ್ತೀರಾ. ಈ ಪ್ರೊಫೈಲ್ ಅಲ್ಲಿ ಆಸ್ ಆಫ್ ಟುಡೇ ಶ್ವೇತಾ ಹ್ಯಾಸ್ 2 ಸರ್ಟಿಫಿಕೇಟ್ಸ್, ಪ್ರಿಯಾಂಕಾ ಹ್ಯಾಸ್ 4, ಶಿಲ್ಪಾ ಹ್ಯಾಸ್ 3, ಅಂಡ್ ವಿಲ್ ಕೀಪ್ ಮೂವಿಂಗ್ ಫ್ರಮ್ ದೇರ್. ಏನ? ದಿಸ್ ಒನ್ ಥಿಂಗ್. ಈಗ ಯಾರು ಕಲಿಬೋದು ಇದನ್ನ? ಎನಿ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಕ್ಯಾನ್ ಲರ್ನ್ ದಿಸ್. ನೀವು ಯಾವ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರು ನೀವು ಇದನ್ನ ಕಲಿಬಹುದು. ಬಿಕಾಸ್ ಇಲ್ಲಿ ನೀವು ನೋಡ್ತಾ ಇರೋದು ಈ ಟೂಲ್ ಏನ್ ನೋಡ್ತಾ ಇದ್ರು, ದಿಸ್ ಇಸ್ ದಿ ಲೋಗೋ ಆಫ್ ದಿ ಸೇಲ್ಸ್ ಫೋರ್ಸ್.
ಸೇಲ್ಸ್ ಫೋರ್ಸ್ ಅಲ್ಲಿ CRM ಬರುತ್ತೆ. ಸೊ ಲೆಟ್ಸ್ ಗೋ ಒನ್ ಬೈ ಒನ್ ನಾವು, ಆಯ್ತಾ. ವಿ ಹ್ಯಾವ್ ನಿಖಿಲ್, sorry, we have Yuvraj coming from an MBA background. We have Shilpa, she also comes from BBM or but non-computer science background. Chaitra idale, she is coming from a non-computer science background. And we have Meghna, who is MSc in chemistry. She is also coming from a non, but she knows C++ majorly, alva. ಈ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಕಲಿಬಹುದಾ ಸೇಲ್ಸ್ ಫೋರ್ಸ್ ಅಂದ್ರೆ ದಿ ಆನ್ಸರ್ ಇಸ್ ಎಸ್. ಏನ್ ಕಲಿಬಹುದು ಸೇಲ್ಸ್ ಫೋರ್ಸ್ ಅಲ್ಲಿ? ವಿಲ್ ಹ್ಯಾವ್ ಅ ಡೆಮಾನ್ಸ್ಟ್ರೇಷನ್. ನಿಮ್ಗೆ ಕೆಲವೊಂದ್ಸತಿ ಹೇಳ್ಕೊಟ್ಟು ಟಾಸ್ಕ್ ಕೊಡ್ತೀನಿ. ಬೇಸ್ಡ್ ಆನ್ ದಟ್ ವಿಲ್ ಡಿಸೈಡ್ ಈ ಕೋರ್ಸ್ ನ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ, ಈ ಕೋರ್ಸ್ ನನಗೆ ಕಲಿಯಕ್ ಆಗುತ್ತಾ ಆಗಲ್ವಾ, ಇವೆಲ್ಲಾನು ನೀವು ಡಿಸೈಡ್ ಮಾಡಬೇಕಾಗಿರೋದು ಅಟ್ಲೀಸ್ಟ್ 5 to 6 ಕ್ಲಾಸಸ್ ಆದ್ಮೇಲೆ. ಅಲ್ಲಿವರೆಗೂ just try to listen, do some basic fundamentals which I'll be helping you people to do it, ಆಯ್ತಾ. ಸೊ ನೀವು ಅದನ್ನ ಹ್ಯಾಂಡ್ಸ್ ಆನ್ ಮಾಡಿ, ಇಲ್ಲ ನಾನು ಕಲಿಬಹುದು ಅನ್ಸುತ್ತಾ ನೀವ್ ಅನ್ಬೇಕು. ಯು ಶುಡ್ ಡಿಸೈಡ್ ವೆದರ್ ಯು ಕ್ಯಾನ್ ಲರ್ನ್ ಇಟ್ ಆರ್ ನಾಟ್. ಬೇಸ್ಡ್ ಆನ್ ದ್ಯಾಟ್ ಐ ಕ್ಯಾನ್ ಹೆಲ್ಪ್ ಯು ಪೀಪಲ್ ಟು ಮೂವ್ ಫಾರ್ವರ್ಡ್. ನೀವ್ ಅರ್ಥ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ, ಎರಡೂ ನೀವೇ ಹೇಳ್ಬೇಕು. ಡೋಂಟ್ ಜಡ್ಜ್ ದಟ್ ಇನ್ ಡೇ ಒನ್, ಆಯ್ತಾ. ಅದನ್ನ ಡೇ ಒನ್ ಅಲ್ಲಿ ಜಡ್ಜ್ ಮಾಡಬೇಡಿ. ಟೇಕ್ ಯೋರ್ ಟೈಮ್ ಟು ಡೂ ಇಟ್. ಆ್ಯಂಡ್ ಕಮಿಂಗ್ ಟು ಪ್ರೊಫೆಷನಲ್ಸ್ ಹು ಆರ್ ಆಲ್ರೆಡಿ ವರ್ಕಿಂಗ್, ಸರ್ ನಂಗೆ ಬೆಳಗ್ಗೆ ಆಗಲ್ಲ, ನಂಗೆ ಸಂಜೆ ಆಗಲ್ಲ, ನಂಗೆ ವೀಕೆಂಡ್ ಆಗೋದು, ಟೈಮಿಂಗ್ಸ್ನ ನಾವು ನಾಳೆ ಡಿಸೈಡ್ ಮಾಡೋಣ. ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ವಿದ್ಯೆ ವಿಘ್ನ ಆಗೋದು ಬೇಡ. ಸೊ ಡೇ ಒನ್ ಅಟೆಂಡ್ ಮಾಡಿದ್ರ ಪ್ರಿಫರಬ್ಲಿ ಸಮ್ ಹೌ ಮೊಬೈಲಲ್ಲಿ ಆದ್ರೂ ಸರಿ ಡೇ ಟು ಅಟೆಂಡ್ ಮಾಡಿ. ದಟ್ಸ್ ಮೈ ಸ್ಟ್ರಾಂಗ್ ಬಿಲೀಫ್ ಅಷ್ಟೇ, ಅದು ಬಿಟ್ಟಿನ್ನೇನು ಇಲ್ಲ. ಸೊ ಕಮಿಂಗ್ ಟು ಯುವರ್ ವರ್ಕಿಂಗ್ ಪ್ರೊಫೆಷನಲ್, ಬೆಳಗ್ಗೆ ಬ್ಯಾಚ್ ಇದೆ, ಸಂಜೆ ಇದೆ, ಯು ಡೋಂಟ್ ವರಿ ಅಬೌಟ್ ದೋಸ್ ಥಿಂಗ್ಸ್, ಐ ವಿಲ್ ಟೇಕ್ ಕೇರ್ ಆಫ್. ಸರ್ ನಾನು ಒಬ್ಬನೇ ಇದ್ರೆ ಬ್ಯಾಚಲ್ಲಿ ಏನು ಮಾಡೋದು? ಒಬ್ಬನೇ ಇದ್ರು ಕ್ಲಾಸ್ ತಗೋತೀನಿ, 5 ಜನ ಇದ್ರು ಕ್ಲಾಸ್ ತಗೋತೀವಿ. ಸೊ ಬೇಸ್ಡ್ ಆನ್ ಯೋರ್ ಅವೈಲೇಬಿಲಿಟಿ ಬ್ಯಾಚ್ ಹೋಗುತ್ತೆ. ಸರ್ ನಾವು ಇವನ್ನೆಲ್ಲ ಕಲಿಬೇಕಾ ಅನ್ನೋ ಪ್ರಶ್ನೆಗೆ ಆನ್ಸರ್ ಇಸ್ ನೋ, ವಿಚ್ ವಿ ವಿಲ್ ಬಿ ಡಿಸೈಡಿಂಗ್ ಲೇಟರ್. ಸರ್ ನಾನು SFMC ಮುಂಚೆನೇ ಗೊತ್ತು, ನಾನೇನಕ್ಕೆ ಕಲಿಬೇಕು? ಲೈಕ್ ಪ್ರಿಯಾಂಕಾ, ಇಲ್ಲ, ಫಾರ್ ಯು ಇಟ್ ಇಸ್ ಡೇಟಾ ಕ್ಲಬ್, ಆಯ್ತಾ. ನನಗೆ SQL ಆಲ್ರೆಡಿ ಗೊತ್ತು, ದಟ್ ಇಸ್ ನಿಖಿಲ್. And Ankita, no, you will be not learning it. I will be not forcing you people to learn the things what you know. ಸ್ವಲ್ಪ ವೆಬ್ ಡೆವಲಪ್ಮೆಂಟ್ AI ನೋಡ್ತೀರಾ. ಕಮಿಂಗ್ ಟು ಶಾಲಿನಿ, ಸೊ ಇದೇ ತರ ಪ್ರತಿಯೊಬ್ಬರದು ನಿಮ್ಮ ಕೆರಿಯರ್ ಬ್ಯಾಕ್ ಗ್ರೌಂಡ್ ಬೇರೆ ಇರೋದ್ರಿಂದ, ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬೇರೆ ಇರೋದ್ರಿಂದ ಇದಿಷ್ಟು ಇದೆ. ಸೊ ವಿಲ್ ಟ್ರೈ ಟು ಲರ್ನ್ ವಾಟ್ ಇಟ್ ಇಸ್ ಕೇಪಬಲ್ ಬೈ ಯು ಪೀಪಲ್. ಸೊ ಇಲ್ಲಿವರೆಗೂ ಅರ್ಥ ಆಯ್ತು ಅನ್ಕೋತೀನಿ. ಸೊ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ, ಮಿಕ್ಕಿದೆಲ್ಲ ಆಮೇಲೆ ನೋಡೋಣ. So we have still 6 more minutes for timer to complete. So ಈ process ಅಲ್ಲಿ when you people start learning, ಕೆಲವೊಂದು ಫ್ರೀ ಟೂಲ್ಸ್ ಇದೆ, ಕೆಲವೊಂದು ಪೇಡ್ ಟೂಲ್ಸ್ ಇದೆ, ಆಯ್ತಾ. ಸೊ ವಿಚ್ ವಿ ವಿಲ್ ಡಿಸೈಡ್ ಹೌ ಟು ಗೆಟ್ ಇಟ್ ಆ್ಯಂಡ್ ಅವನ್ನೆಲ್ಲ ಹಿಂಗೆ ಮ್ಯಾನೇಜ್ ಮಾಡೋದು, ಇವೆಲ್ಲ ಹೋಗ್ತಾ ಹೋಗ್ತಾ ಕಲಿತೀವಿ. ಸೊ ಸಮ್ ಆಫ್ ದೆಮ್ ಆರ್ ಫ್ರೀ, ಸಮ್ ಆಫ್ ದೆಮ್ ಆರ್ ಪೇಡ್. ಟ್ರೇಲ್ ಹೆಡ್ ಅಂತ ನಾನು ಏನು ಹೇಳಿದ್ನೋ, ದಿಸ್ ಟ್ರೇಲ್ ಹೆಡ್ ಇಸ್ ಕಂಪ್ಲೀಟ್ಲಿ ಫ್ರೀ. ಯಾರು ಇದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ. ಇದರಲ್ಲಿ ನೋಡೋ ವಿಡಿಯೋಸ್ ಆಗಿರ್ಬೋದು, ಇದರಲ್ಲಿ ಕಲಿಯೋ ಇದರಲ್ಲೂ ಸುಮಾರು ಸಾಫ್ಟ್ವೇರ್ಸ್ ಇದೆ ಫ್ರೀ ಫಾರ್ ಲರ್ನಿಂಗ್ ಪರ್ಪಸ್, ಓಕೆನಾ. ಎಲ್ಲಾನು ಪೇಡಿಗೆ ಬರಲ್ಲ. ದೇರ್ ಆರ್ ಫ್ರೀ, ದೇರ್ ಆರ್ ವಿಡಿಯೋಸ್ ವಿಚ್ ನಾನು ಪಾಠ ಮಾಡ್ತೀನಿ, ಕೆಲವೊಂದು ವಿಡಿಯೋಸ್ ಕೊಡ್ತೀನಿ ವಿಚ್ ಯು ಪೀಪಲ್ ಹ್ಯಾವ್ ಟು ವಾಚ್ ಬೇಸ್ಡ್ ಆನ್ ಯೋರ್ ಸ್ಪೀಡ್. ನೆಕ್ಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಎಸ್ಪೆಷಲಿ ಪೀಪಲ್ ಹು ಆರ್ ಲುಕಿಂಗ್ ಫಾರ್ ಅ ಜಾಬ್ ಚೇಂಜ್ ಇಮಿಡಿಯೇಟ್ಲಿ, ನನಗೆ 3 months training and I need 3 months for your preparation. ಅಂದ್ರೆ ಆಲ್ಮೋಸ್ಟ್ 3 to 6 months ಆಗುತ್ತೆ. ಸರ್ 6 months ಆಗುತ್ತಾ? ನಂಗೆ ಅಷ್ಟೊಂದು ಟೈಮ್ ಇಲ್ಲ. ಐ ಆಮ್ ಸಾರಿ, 3 months ಅಂತೂ ಮಿನಿಮಮ್ ಕೊಡಬೇಕು ನೀವು. ಅಲ್ಲಿಂದ 3 months ಅಲ್ಲಿ ಏನಾಗುತ್ತೆ ಅಂದ್ರೆ, 1 ತಿಂಗಳು ಎಕ್ಸಾಮ್ ರೆಡಿ ಆಗ್ತೀರಾ, 1 ತಿಂಗಳು ರೆಸ್ಯೂಮ್ ಬಿಲ್ಡ್ ಮಾಡೋಕ್ಕಾಗುತ್ತೆ ಆ್ಯಂಡ್ ಮಾಕ್ ಇಂಟರ್ವ್ಯೂಸ್ ಆಗುತ್ತೆ. 3rd month ಅಲ್ಲಿ ವಿಲ್ ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಯೋರ್ ಜಾಬ್ಸ್. ಸರ್ ನಾನು 3rd month ಆದಮೇಲೆ ಅಪ್ಲೈ ಮಾಡ್ಬೋದಾ? ಖಂಡಿತ ಮಾಡಿ. ಸರ್ 3 ತಿಂಗಳು ಕಲ್ತ್ಬಿಡ್ತೀನಿ, ಇಮಿಡಿಯೇಟಾಗಿ ರೆಸ್ಯೂಮ್ ರೆಡಿ ಮಾಡ್ತೀನಿ, ಇಮಿಡಿಯೇಟಾಗಿ ನಾನು ಕೆಲಸ ಹುಡುಕಕ್ಕೆ ಶುರು ಮಾಡ್ತೀನಿ, ಖಂಡಿತ ಮಾಡ್ಬೋದು. ಈ 3 to 6 months ಇಟ್ ಈಸ್ ರಿಕ್ವೈರ್ಡ್ ಇಫ್ ಯು ಆರ್ ಅಟೆಂಡಿಂಗ್ ಅಟ್ ಲೀಸ್ಟ್ 5 to 6 hours ಇನ್ ಅ ವೀಕ್. 5 ರಿಂದ 6 ಗಂಟೆ ಟೈಮ್ ಕ್ಲಾಸ್ ಕೂತ್ಕೋಬೇಕಾಗುತ್ತೆ. ಸೊ ಮಂಡೇ ಟು ಫ್ರೈಡೇ ಕೂತ್ಕೊಳ್ಳೋರು 1.5 ಇರುತ್ತೆ, ವಿಚ್ ವಿಲ್ ಬಿ ಆನ್ ಅನ್ ಆವರೇಜ್ ಆಫ್
ಈಸಿಲಿ 7.5 to 10 hours ಬರುತ್ತೆ. ವೀಕ್ ಎಂಡಲ್ಲಿ ಅಟೆಂಡ್ ಮಾಡ್ತಾ ಇರೋರು ಅದೆಲ್ಲ ನಾವು ಕೋರ್ಸ್ ಡಿಸೈಡ್ ಮಾಡಿದ್ಮೇಲೆ, ಕೋರ್ಸ್ ಡಿಸೈಡ್ ಆಗೋದು ಫಸ್ಟ್ 6 ಸೆಷನ್ಸ್ ಆದಮೇಲೆ. ದಿಸ್ ಇಸ್ ಸೆಷನ್ ನಂಬರ್ 1. 6th ಸೆಷನ್ ಆದಮೇಲೆ 1-to-1 ಕಾನ್ವರ್ಸೇಷನ್ ನಡೆಯುತ್ತೆ. ನಿಮ್ಮ ಬ್ಯಾಚ್ ಟೈಮಿಂಗ್ಸ್ ಡಿಸೈಡ್ ಆಗುತ್ತೆ. ಅಲ್ಲಿಂದ 3 ತಿಂಗಳು ಕಲಿಯೋದಕ್ಕೆ, ನೆಕ್ಸ್ಟ್ 3 ತಿಂಗಳು ಸೊ ದಟ್ ದಿ ಪೀಪಲ್ ಕ್ಯಾನ್ ಸ್ಟ್ರಾಂಗ್ಲಿ ಲುಕ್ ಫಾರ್ ಅ ಜಾಬ್ ಚೇಂಜ್. ಇದರಲ್ಲಿ ಯಾರಿಗಾರು ಡೌಟ್ ಇದೆಯಾ? ಓಕೆ, ಪ್ರಾಬಬ್ಲಿ ನಾನು ಎಲ್ಲರನ್ನೂ ಮ್ಯೂಟ್ ಮಾಡ್ಬಿಟ್ಟಿರ್ತೀನಿ ಸೊ ದಟ್ ಯು ಕ್ಯಾನ್ ನಾಟ್ ಸ್ಪೀಕ್. ಇಲ್ಲ ಮಾಡ್ಬೋದು. ಆರ್ ವಿ ಗುಡ್ ಟಿಲ್ ನೌ? ಪರ್ಫೆಕ್ಟ್. ಸೊ ವೆರಿ ಕ್ಲಿಯರ್ಲಿ ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಇಲ್ಲ ನಂಗೆ 1 ತಿಂಗಳಲ್ಲೇ ಆಗಬೇಕು ಅಂತ ಏನಾದ್ರು ಅರ್ಜೆಂಟಲ್ಲಿ ಯಾರು ಇದ್ರೆ ಚಂದ್ರಪ್ರಸಾದ್ ಇಸ್ ನಾಟ್ ದಿ ರೈಟ್ ಪರ್ಸನ್ ಫಾರ್ ಯು. ಆಯ್ತಾ? ಸೊ ಇಲ್ಲ, ಐ ಹ್ಯಾವ್ ಟು ಬಿ ಹೆಡ್ಸ್ ಅಪ್. ಏನೇನು ಕಲಿಬೇಕು, ಏನು, ಎಲ್ಲೆಲ್ಲಿದ್ದೀರಾ, ನಿಮ್ಮ ಕೆರಿಯರ್ ಏನು, ಮಾಡಬೇಕು, ನಿಮ್ಮ ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಇವೆಲ್ಲ ಫ್ಯಾಕ್ಟರ್ ಬರುತ್ತೆ. ಅದನ್ನ ನಾನು 1-to-1 ಅಲ್ಲಿ ಮಾತಾಡ್ತೀನಿ. ಓಕೆನಾ? ಸೊ ಹ್ಯಾವಿಂಗ್ ಸೆಡ್ ದಟ್, ಟೈಮ್ ಎಷ್ಟಿದೆ? ಸೊ ಇನ್ನು 2 ನಿಮಿಷ ಇದೆ. ಸೊ ಟೈಮ್ ವಿಲ್ ರನ್. ಸೊ ನೀವು ಜರ್ನಿ ಬಿಲ್ಡರ್ ಅನ್ನೋ ಟೂಲಲ್ಲಿ ನೀವೆಲ್ಲರೂ 7 ಜನನು. ಸೊ ವಿ ಹ್ಯಾವ್ 1 more person, ದಟ್ ಇಸ್ ಗುಡ್. 1 more person ಯಾರು? ಲೆಟ್ಸ್ ಸಿ. So we have 10. Okay, there are people who have moved actually. Right? So we have Shilpa, Shweta. Okay, there are people who are moving out. ಎಲ್ಲಿಗೆ ಹೋಗಿದ್ದೀರಾ ನೀವು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬಂದಿರ್ತೀರಾ. ಇಲ್ಲಿ ಎಷ್ಟು ಜನ ಇದ್ದೀವಿ? 40 ಜನ ಇದ್ದೀವಿ. ಕರೆಕ್ಟ್? ಸೊ ಯು ವಿಲ್ ಬಿ ಮೂವಿಂಗ್ ಫಾರ್ವರ್ಡ್. ಸೊ ಇಫ್ ಯು ಪೀಪಲ್ ಮೂವ್ ಫಾರ್ವರ್ಡ್, ಇಲ್ಲಿ ಅಬ್ಸರ್ವ್ ಮಾಡಿ, ಇಟ್ ವಿಲ್ ಟೇಕ್. ಸೊ ಇದು ಬರುತ್ತೆ. ಸೊ ನಮ್ಮ ಹತ್ರ ಲೀಡ್ಸ್ ಈಗ 10 ಜನ ಇದ್ದಾರೆ. 2 + 7. 2 + 7 is 3, +1 is there. So 10th one. This is good. Marketing cloud 47 idare. So expecting that it should be 48 ಈಗ. Correct? Yes, 48. And probably the 48th person is, yeah, this is Shilpa. ಓಕೆನಾ? ಇನ್ನೊಂದು ನಿಮಿಷ ಇದೆ. ನೀವೆಲ್ಲರೂ ಮೇಲ್ ರಿಸೀವ್ ಮಾಡಿದ ಮೇಲೆ ಬಟನ್ ಕ್ಲಿಕ್ ಮಾಡಿದ್ರೆ ನೀವೆಲ್ಲರೂ ಕಾಂಟ್ಯಾಕ್ಟ್ಸ್ ಆಗ್ತೀರಾ. ಆಯ್ತಾ? ಲೀಡ್ ಅಂದ್ರೆ ಏನು, ಕಾಂಟ್ಯಾಕ್ಟ್ ಅಂದ್ರೆ ಏನು, ಟರ್ಮಿನಾಲಜಿ ಕಲಿಯೋಣ. ಸೊ ನೀವೆಲ್ಲರೂ ಕ್ಲಾಸ್ಗೆ ಎನ್ಕ್ವೈರಿ ಮಾಡಿದಾಗ ಲೀಡು, ಇಲ್ಲ ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂತ ಬಟನ್ ಕ್ಲಿಕ್ ಮಾಡಿದ್ದೀರಾ. ಹಾಗಾಗಿ ಯು ವಿಲ್ ಬಿ ಮೂವ್ ಟು ದ ಸ್ಪಾಟ್. So as I can see, Meghna ಮತ್ತು ಪ್ರಿಯಾಂಕಾ, they are already treated as a contact. ಆಯ್ತಾ? ಪ್ರಕಾಶ್ ಭಾಸ್ಕರನ್ ಇದೆ, ಚೈತ್ರ ಇದೆ, ಜಯಕುಮಾರ್ ಇದೆ, ಸಂತೋಷ್. These people are from the previous training. We have Meghna and Priyanka moved. ಇಲ್ಲೊಂದು ಚೂರು ತೋರ್ಸೋದು ಲೇಟ್ ಆಗ್ತಾ ಇರ್ಬೋದು. That's fine. So time is up. Let's see whether people have moved. ಈಗ ಈ ತರ ಹೆಂಗ್ ಬಿಲ್ಡ್ ಮಾಡೋದು ನಾವು? 48 ಜನ ಇದ್ದಾರೆ. ಪ್ರಾಬ್ಲಿ ಇಟ್ ಮೈಟ್ ಬಿ ಟೇಕಿಂಗ್ ಟೈಮ್ ಟು ಲೋಡ್. ನಾನು ಒಂದ್ಸತಿ ಬ್ರೌಸರ್ ರಿಲೋಡ್ ಮಾಡ್ತೀನಿ. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿದ್ದೀನಿ. ಓಕೆ, ಈಗ ರಿಕ್ವೈರ್ಮೆಂಟ್ಸ್ ಬಿಸ್ನೆಸ್ ಟು ಬಿಸ್ನೆಸ್ ಚೇಂಜ್ ಆಗುತ್ತೆ. ಸೊ ದಿಸ್ ದಿ ರಿಕ್ವೈರ್ಮೆಂಟ್. ಸೊ ದೇರ್ ಆರ್ ಪೀಪಲ್ ಹೂ ಆರ್ ಮೂವಿಂಗ್. ಸೊ ಇದಕ್ಕೂ ಟೈಮ್ ತಗೋತಾ ಇದೆ. 40, 26. ಸೊ 26, 14 ಇದೆ. Is it 48, 26, 14, 38? Today people are here. So ಇಲ್ಲಿ ವಾಪಸ್ ಬಂದು ನಾನು ಲೀಡ್ ಚೆಕ್ ಮಾಡಿದ್ರೆ ನೋಡಿ, ಇಲ್ಲಿ 6 ಜನ ಇದ್ದಾರೆ. 2 was initial. ಓಕೆ, ಅಂಕಿತಾ, ಯುವರಾಜ್, ಶ್ವೇತಾ ಮತ್ತೆ ಶಿಲ್ಪಾ. ಸೊ ಫಾರ್ ದೀಸ್ ಪೀಪಲ್ ಇನ್ನೂ 15 ನಿಮಿಷ ಆಗಿಲ್ಲ. ಆಯ್ತಾ? ಮೂವ್ ಆಗ್ಲೂಬಹುದು, ಆಗದೇನೂ ಇರ್ಬೋದು. ಅವ್ರು ಕ್ಲಿಕ್ ಮಾಡಿಲ್ಲ ಅಂದ್ರೆ, 15 ನಿಮಿಷದೊಳಗೆ ಕ್ಲಿಕ್ ಮಾಡಿಲ್ಲ ಅಂದ್ರೆ ದಿಲ್ ಬಿ ನೋ. ಸೊ ಕಮಿಂಗ್ ಟು ಪ್ರಿಯಾಂಕಾ, ಸೊ ಅವ್ರ ಕಂಪ್ನಿ ನೇಮ್ ಕೊಟ್ಟಿದ್ದಾರೆ ಕೆಪಿಎಂನಿ. ಮೇಘನಾ ಕಂಪ್ನಿ ನೇಮ್ ಕೊಟ್ಟಿಲ್ಲ, ದಟ್ಸ್ ಫೈನ್. ಸೊ ಬದ್ರಿನಾಥ್ ಕಂಪ್ನಿ ನೇಮ್ ಕೊಟ್ಟಿದ್ದಾರೆ KRM. ಕಾವ್ಯ ಶಿ ಹ್ಯಾಸ್ ಗಿವನ್ ಕಂಪ್ನಿ ನೇಮ್ ಫಾರ್ ಬ್ರೌಸ್ ಇನ್ಫೋ. ಕರೆಕ್ಟಾ? ಸೊ ನೀವೆಲ್ಲ ಏನೀಗ ಕಾಂಟ್ಯಾಕ್ಟ್ಸ್ ಆಗಿದ್ದೀರಾ. ಸೊ ಕಾಂಟ್ಯಾಕ್ಟ್ಸ್ ಯಾರು ಆಗ್ತಾರೋ, ಹೂವರ್ ಇಸ್ ಅ ಕಾಂಟ್ಯಾಕ್ಟ್, ನಿಮ್ಗೆಲ್ಲರಿಗೂ ನಾಳೆ ಒಂದು ಕ್ಲಾಸ್ ನಡೆಯುತ್ತೆ. ಸೊ ನಾನು ಅಟೆಂಡೆನ್ಸ್ ಕ್ಯಾಪ್ಚರ್ ಮಾಡಬೇಕು. ಏನ್ ಕ್ಯಾಪ್ಚರ್ ಮಾಡಬೇಕು? ಅಟೆಂಡೆನ್ಸ್ ಕ್ಯಾಪ್ಚರ್ ಮಾಡಬೇಕು. ಅಟೆಂಡೆನ್ಸ್ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಐ ಹ್ಯಾವ್ ಬಿಲ್ಟ್ ಅನ್ ಆಟೋಮೇಶನ್. ನೀವೆಲ್ಲರೂ ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಕ್ಲಾಸ್ ಇದ್ದಿದ್ದ ದಿನ
ವೆನೆವರ್ ದೇರ್ ಇಸ್ ಅ ಕ್ಲಾಸ್ ನಿಮಗೆ ಅಟೆಂಡೆನ್ಸ್ ಇಮೇಲ್ ಬರುತ್ತೆ. ಏನಂತ ಬರುತ್ತೆ? ಹೆಲೋ ಫಸ್ಟ್ ನೇಮ್, ಮಾರ್ಕ್ ಯುವರ್ ಅಟೆಂಡೆನ್ಸ್ ಫಾರ್ ಟುಡೇ, SFMC ಟ್ರೈನಿಂಗ್ ಸೆಷನ್, ಅಟೆಂಡೆನ್ಸ್ ಲಿಂಕ್ ಇನ್ಸೈಡ್. ನೀವು ಈ ಬಟನ್ ಕ್ಲಿಕ್ ಮಾಡಬೇಕು ಆ್ಯಂಡ್ ವಿಲ್ ಬಿ ಗೆಟಿಂಗ್ ಯುವರ್ ಅಟೆಂಡೆನ್ಸ್ ಫಾರ್ ದಿ ಡೇ. ಓಕೆನಾ? ಸೊ ಇವತ್ತು ನಾವೇನು ಕ್ಲಾಸ್ ತೊಗೊಂಡ್ವಿ? ವಿಲ್ ಸಿ ದಟ್. ಸೊ ಇವತ್ತು ನಾನು ಏನು ಕ್ಲಾಸ್ ತೊಗೊಂಡೆ? ಐ ಟುಕ್ ಎ ಕ್ಲಾಸ್ ಅರೌಂಡ್ SFMC ಆರ್ ಸೇಲ್ಸ್ ಫೋರ್ಸ್ ಇಂಟ್ರೊಡಕ್ಷನ್, ರೈಟ್? ಸೊ ನಾನು ಅದನ್ನು, ಇಟ್ಸ್ ನಾಟ್ ಇಂಟೆನ್ಷನಲ್ ದಟ್ ಐಮ್ ಸ್ಟಾಪಿಂಗ್. ಸೊ ಕೆಲವೊಂದು ಸೆಷನ್ಸ್, ಕೆಲವೊಂದು ಸ್ಕ್ರೀನ್ ಐ ಕೆನಾಟ್ ಶೇರ್. ಓಕೆ, ಈಗ ನೀವೆಲ್ಲರೂ ನನ್ನ ಸ್ಟೂಡೆಂಟ್ಸು ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ. ನಿಮಗೆ ಇಮೇಲ್ ಬರಬೇಕು, ಅಟೆಂಡೆನ್ಸ್ ಇಮೇಲ್ ಬರಬೇಕು ಇವತ್ತಿನ ಮೇಲೆ. ಸೊ ಅದಕ್ಕೆ ನಾನು ಇವತ್ತು ಏನು ಕ್ಲಾಸ್ ತೊಗೊಂಡು ಆ ಕ್ಲಾಸ್ದು ಇನ್ಫಾರ್ಮೇಷನ್ನ ನಾನು ಸ್ಟೋರ್ ಮಾಡಬೇಕು. ಇದು ಮ್ಯಾನ್ಯಲ್ ವರ್ಕು, ಇದನ್ನು ಆಟೋಮೇಟ್ ಮಾಡಬೇಕಾಗುತ್ತೆ ಇನ್ ಫ್ಯೂಚರ್. ಸೊ ಇವತ್ತು ನಾನು ತಗೊಂಡಿದ್ದು ಕೋರ್ಸು FMC, ಇವತ್ತಿನ ಡೇಟು. ಸೊ ಡೇಟ್ ಇಸ್ ಮ್ಯಾನ್ಯಲ್, ಸೊ ಇಟ್ ಇಸ್ ಸೆಪ್ಟೆಂಬರ್, right? 12, I'm not wrong, yes, September 14th, September 14th, day is Saturday, and the topic is Salesforce introduction, and it's okay. ಇದು ಇವತ್ತಿನ ಡೇಟ್. ಲೆಟ್ ಮೀ ಟ್ರೈ ಟು ಗೋ ಓವರ್ ದಿಸ್, ಐಲ್ ಸೇವ್ ಇಟ್. ಈಗ ನಿಮಗೆ ಈ ಇಮೇಲ್ ಬರುತ್ತೆ ಅಂತ ಹೇಳಿದ್ದೀನಿ, ರೈಟ್? ಸೊ ಲೆಟ್ ಮಿ ಚೆಕ್ ವೆದರ್ ವಿ ಆರ್ ಗೆಟಿಂಗ್ ದಟ್ ಇನ್ಫಾರ್ಮೇಶನ್. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಆ ಇಮೇಲಲ್ಲಿ ಕಂಟೆಂಟ್ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ ಐಲ್ ಗೋ ಇನ್ ಟು ದಟ್. ನೀವೆಲ್ಲ ಸ್ಟೂಡೆಂಟ್ಸ್ ಆದರೆ ನೀವು ಎಲ್ಲ ಇನ್ಫಾರ್ಮೇಷನ್ ಒಂದು ಸ್ಟೂಡೆಂಟಲ್ಲಿ ಕೊಟ್ಟಿರ್ತೀವಿ. ಟ್ರೈನಿಂಗ್ ಅಟೆಂಡೆನ್ಸ್, and it is for the students. So mentors to students, student mentors. Let me see this. And it's ID subject to date too, so the course number private. Mentors attendance, contacts, training, students, and let's see when we get. So what we are getting? So hello Akash, your mark your attendance for September 14, 2024. And today we have gone with, okay, ನಿಮಗೆಲ್ಲ ಇದೇ ತರ ಇಮೇಲ್ ಬರುತ್ತೆ, ಬಟ್ ಇಟ್ ವಿಲ್ ಬಿ ಯೋರ್ ನೇಮ್. ಇಲ್ಲೆಲ್ಲದು ನಿಮ್ಮ ಹೆಸರು ಬರಬೇಕು. ಆದರೆ ನಿಮ್ಮ ಹೆಸರು ಬರಬೇಕು ಅಂತಿದ್ರೆ ನಿಮ್ಮ ಇನ್ಫಾರ್ಮೇಶನ್ ಅಲ್ಲಿ ಸ್ಟೂಡೆಂಟ್ ಅಂತ ಇರಬೇಕು. We have Ankita, we have Yuvraj, we have Shweta, we have Shilpa. Probably if you have not clicked after 16 minutes also, you will be still treated as a lead. I'll keep these people as is. So ಎಲ್ಲರಿಗೂ ಇದೇ ತರ ಇಟ್ಕೋತೀನಿ. And now I'll be making some changes to 1 or 2 people. I'll go with one, or I'll go with the existing one, and I'll be sending the email. So ಈಗ ಒಂದು ಆಟೋಮೇಷನ್ ರನ್ ಮಾಡ್ತೀನಿ. ಸೊ ನನಗೆ ಇಮೇಲ್ ಬರುತ್ತೆ, I'll show you that email. ಅದೇ ತರ ನಿಮಗೆ ಬರುತ್ತೆ, since it takes time, so I'm just going with my contact details. Okay? So training attendance, student training attendance, ನಿಮ್ಗೆ ಯಾರಿಗೂ ಬರಲ್ಲ ಇವತ್ತು ಅವ್ರಿಗೆ. So I have my own record here, so I'll be going with that one. So yes, ಸೊ ಈಗೇನಾಗುತ್ತೆ, ಸೊ ಆಸ್ ಅನ್ ಇಂಟ್ರೊಡಕ್ಷನ್ ನಾನು ಹೇಳಿದಂಗೆ ಒಂದು ಆಟೋಮೇಷನ್ ರನ್ ಆಗುತ್ತೆ. ಇದು ಈ ಆಟೋಮೇಷನ್ ರನ್ ಆಗಿ ಇಮೇಲ್ ಕಳಿಸುತ್ತೆ. ಅಂಡ್ ಅಬ್ಸರ್ವ್ ಮಾಡಬೇಕಾಗಿರೋದು, ಐ ಆಮ್ ನಾಟ್ ರೈಟಿಂಗ್ ಅ ಸಿಂಗಲ್ ಲೈನ್ ಕೋಡ್, ಎಲ್ಲ ಪಾಯಿಂಟ್ ಅಂಡ್ ಕ್ಲಿಕ್. ಸೊ ಇದು ರನ್ ಆದ ಮೇಲೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅನ್ ಅಟೆಂಡೆನ್ಸ್ ಇಮೇಲ್ ಟು ಗೋ ಔಟ್. ಫೋಲ್ಡರ್ಸ್, ಟ್ರೈನಿಂಗ್, ಸ್ಟೂಡೆಂಟ್ಸ್, SFMC. ಸೊ 312 ಜನ ಇದ್ದಾರೆ ಇಲ್ಲಿ, ಅಬ್ಸರ್ವ್ ಮಾಡಿ. 312 ಜನ ಇದ್ದಾರೆ, ಆ್ಯಂಡ್ ಇಲ್ಲೂ 312 ಜನ ಇದ್ದಾರೆ. ಓಕೆ, ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ಈ ಆಟೋಮೇಷನ್ ಇವತ್ತು ರನ್ ಆದಮೇಲೆ, ಆಫ್ಟರ್ ಎಕ್ಸಿಕ್ಯೂಟಿಂಗ್ ದಿಸ್, ಸೊ ಇಟ್ ಈಸ್ ರನ್ನಿಂಗ್ ನಾ, ಇಲ್ಲಿ ಅಬ್ಸರ್ವ್ ಮಾಡಿ. ಈ ಆಟೋಮೇಷನ್ ರನ್ ಆದಮೇಲೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ದೆಮ್ ಟು ಇಂಜೆಕ್ಟ್ ಇನ್ ಟು ದಿ ಜರ್ನಿ, ಆ್ಯಂಡ್ ನನಗೆ ಒಂದು ಇಮೇಲ್ ಬರಬೇಕು ರಿಲೇಟೆಡ್ ಟು ಅಟೆಂಡೆನ್ಸ್. ಈ ಪ್ರಾಜೆಕ್ಟ್ ಅಲ್ಲಿ ಏನಾಗುತ್ತೆ ಅಂದರೆ,
ಫಸ್ಟ್ ಒಂದು ಇಮೇಲ್ ಕಳಿಸ್ತೀವಿ, 3 hours ಟೈಮ್ ಕೊಡ್ತೀನಿ ಸ್ಟೂಡೆಂಟ್ಸ್ಗೆ ಅವ್ರ ಅಟೆಂಡೆನ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ. ಕಂಪ್ಲೀಟ್ಲಿ ಇಟ್ ಈಸ್ ಆಟೋಮೇಟೆಡ್. ಯಾವುದೋ ಒಂದು ಇದೇ ಟ್ರೈನಿಂಗ್ ತೊಗೊಳ್ಳಿ. ಸೊ ಇದು ಒಂದು ಇಂಡಸ್ಟ್ರಿ, ಸೊ ದೇ ವಾಂಟ್ ಟು ಡೂ. ಅಬ್ಸರ್ವ್ ಮಾಡಿ, ನನಗೆ ಟ್ರೈನಿಂಗ್ ಬಂದಿದೆ SFMC ಟ್ರೈನಿಂಗು. ಹೆಲೋ ಚಂದ್ರ, ಮಾರ್ಕ್ ಯುವರ್ ಅಟೆಂಡೆನ್ಸ್ ಫಾರ್ ಸ್ಯಾಟರ್ಡೆ. ನಾನು ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಇಟ್ ವಿಲ್ ಟೇಕ್ ಮಿ ಟು ಅ ಪೇಜ್, ಅಲ್ಲಿಂದ ಅಟೆಂಡೆನ್ಸ್ ಕ್ಯಾಪ್ಚರ್ ಆಗುತ್ತೆ. ಸೊ ಯಾರೇ ಸ್ಟೂಡೆಂಟ್ಸು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಅಟೆಂಡೆನ್ಸ್ ಇಮೇಲ್ ಹೋಗಬೇಕು. ಅಟೆಂಡೆನ್ಸ್ ಇಮೇಲ್ ಹೋದ್ಮೇಲೆ ಅವರು 3 hour ಒಳಗಡೆ ಅಟೆಂಡೆನ್ಸ್ ಕ್ಯಾಪ್ಚರ್ ಮಾಡಬೇಕು. ಅಟೆಂಡೆನ್ಸ್ 3 hour ಒಳಗಡೆ ಕ್ಯಾಪ್ಚರ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಒಂದು ರಿಮೈಂಡರ್ ಇಮೇಲ್ ಹೋಗುತ್ತೆ. ಅದಾದ್ಮೇಲಿಂದ ಅವ್ರಿಗೆ ಇನ್ನೊಂದು ಅವರ್ ಟೈಮ್ ಕೊಡ್ತೀವಿ. ಅದ್ರ ಮಧ್ಯದಲ್ಲಿ ಅವ್ರು ಕ್ಯಾಪ್ಚರ್ ಮಾಡದೆ ಪ್ರೆಸೆಂಟ್ ಆಯ್ತಾರೆ, ಅವರು ಅಟೆಂಡೆನ್ಸ್ ಕ್ಲಿಕ್ ಮಾಡಲಿಲ್ಲ ಅಂದರೆ ಆಬ್ಸೆಂಟ್ ಆಗ್ತಾರೆ. ಓಕೆ, ಎವ್ರಿ ಡೇ ಕ್ಲಾಸ್ ನಡೆದಾಗ ಅವ್ರಿಗೆ ಆ ಬ್ಯಾಚ್ ಸ್ಟೂಡೆಂಟ್ಸ್ಗೆ ಅಟೆಂಡೆನ್ಸ್ ಹೋಗಬೇಕು. ಕ್ಲಿಕ್ ಮಾಡಿದ್ರೆ ಪ್ರೆಸೆಂಟ್ ಅಂತ ಕ್ಯಾಪ್ಚರ್ ಮಾಡ್ತೀವಿ, ಕ್ಲಿಕ್ ಮಾಡಲಿಲ್ಲ ಅಂದರೆ ಆಬ್ಸೆಂಟ್ ಅಂತ ಕ್ಯಾಪ್ಚರ್ ಮಾಡ್ತೀವಿ, ವಿಚ್ ಇಸ್ ದಿಸ್ ಒನ್. ಫಾಲ್ಸ್ ಅಂದರೆ ಆಬ್ಸೆಂಟು, ಕ್ಲಿಕ್ ಮಾಡಿದ್ದವ್ರಿಗೆ ಕ್ಲಿಕ್ ಚೆಕ್ ಮಾಡ್ಕೊಳ್ಳೋಕ್ಕೆ ಈ ಟೂಲ್ ಇದೆ. ಓಕೆ, ಸೊ ಇದೆಲ್ಲಾನು ನೀವು ಕಲಿತೀರಾ ಆಸ್ ಆ್ಯಂಡ್ ವೆನ್ ವಿ ಪ್ರೋಗ್ರೆಸ್. ಸೊ ಈ ಆಟೋಮೇಷನ್ ಕಂಪ್ಲೀಟ್ ಆಗಿದೆ. ಸೊ ಬಿಕಾಸ್ ಆಫ್ ವಿಚ್ ಅವ್ರಿಗೆ ಇಮೇಲ್ ಬಂದಿದೆ. ಸೊ ಇಲ್ಲಿ 312 ಜನ ಇದ್ರು. ಇಫ್ ಐ ಗೋ ಬ್ಯಾಕ್ ಆ್ಯಂಡ್ ಇಫ್ ಐ ಜಂಪ್ ಇನ್ ಟು ದಿ ಟೂಲ್ ಅಗೇನ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ನಂಬರ್ ಟು ಗೋ ಹೈ. ಟ್ರೈನಿಂಗ್ ಅಟೆಂಡೆನ್ಸ್, ಆ್ಯಂಡ್ ಟುಡೇ ದರ್ ಮೈಟ್ ಬಿ 18 ಅಥವಾ 19 ಪೀಪಲ್ ಬಂದಿರ್ತಾರೆ. ಇಲ್ಲಿ 332. ಸೊ 312 ಇದು 32 ಅಂದರೆ ಇಟ್ ವಿಲ್ ಬಿ 20 ಪೀಪಲ್ ಹ್ಯಾವ್ ಎಂಟರ್ಡ್ ಟುಡೇ. ಇದೆಲ್ಲ ಪಾಯಿಂಟ್ ಆ್ಯಂಡ್ ಕ್ಲಿಕ್ಕು, ನಾವೇನು ಕೋಡ್ ಬರೆಯಲ್ಲ, ಎಲ್ಲ ಸ್ಕ್ರೀನಲ್ಲಿ ಏನು. ಸೊ ನಾವು ದಿ ಕ್ವಶನ್ ಇವೆಲ್ಲ ನಾವು ಕ್ರಿಯೇಟ್ ಮಾಡ್ತೀವ? ಎಸ್, ನೀವೆಲ್ಲಾನು ಈ ಥರ ಪ್ರಾಜೆಕ್ಟ್ಗಳನ್ನ ಕಲಿತೀರಾ, ಈ ಥರ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀರಾ. ಇಂಡಸ್ಟ್ರಿ ಚೇಂಜ್ ಆಗುತ್ತೆ. ಹೆಲ್ತ್ ಕೇರ್ ಇಂಡಸ್ಟ್ರಿ ಪ್ರಾಜೆಕ್ಟ್ಸ್ ಬರ್ಬೋದು, ರಿಟೇಲ್ ಇಂಡಸ್ಟ್ರಿ ಪ್ರಾಜೆಕ್ಟ್ ಬರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬರ್ಬೋದು, ಎಜುಕೇಷನ್ ಇಂಡಸ್ಟ್ರಿ ಬರ್ಬೋದು, ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ಬರ್ಬೋದು. ದೇರ್ ಮೈಟ್ ಬಿ ಮೆನಿ ಮೋರ್ ಥಿಂಗ್ಸ್ ವಿಚ್ ವಿಲ್ ಬಿ ಕಮಿಂಗ್. ಅದನ್ನೆಲ್ಲ ಮಾಡೋದಕ್ಕೆ ದೇರ್ ಆರ್ ಮೋರ್ ನಂಬರ್ ಆಫ್ ಟೂಲ್ಸ್ ಇದೆ, ಸುಮಾರು ಟೂಲ್ಸ್ ಇದೆ. ಆ ಟೂಲ್ಸ್ನ ಕಲಿತಾ ಹೋಗ್ತೀರಾ. ಆ್ಯಂಡ್ ಪ್ರೈಮರಿ ಫೋಕಸ್ ವಿಲ್ ಬಿ ಆನ್ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್. ಪ್ರೈಮರಿ ಫೋಕಸ್ ಅಲ್ಲಿರುತ್ತೆ, ರಿಮೈನಿಂಗ್ ಫೋಕಸ್ ಲರ್ನಿಂಗ್. ಇದನ್ನ ಹೆಂಗೆ ಕ್ರಿಯೇಟ್ ಮಾಡೋದು ಇವೆಲ್ಲ ನಾವು ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ನೋಡ್ತೀವಿ. ಆ್ಯಂಡ್ ಈವನ್ ಯು ಪೀಪಲ್ ವಿಲ್ ಬಿ ಗಿವಿಂಗ್ ಅ ಟ್ರೈ ಟು ಡೂ ಇಟ್. ನೀವು ಅದನ್ನು ಟ್ರೈ ಮಾಡ್ತೀರಾ ಮಾಡೋದಕ್ಕೆ, ಆಯಿತಾ? ದಟ್ ಈಸ್ ಫಾರ್ ದಿ ಫಸ್ಟ್ 6 day ಸೆಷನ್, ಅಂದರೆ 6 ಸೆಷನ್ ಯಾವಾಗಾದ್ರೂ ಸರಿ. ಸೊ ಸೆಕೆಂಡ್ ಸೆಷನ್ ವಿಲ್ ಬಿ ಟುಮಾರೋ at the same time. I'll just change the date. Okay. Preferably at least mobile and China. So I'm sending it to everyone. So tomorrow it will be same time where we'll be learning some other fundamentals. ಇಲ್ಲಿ ನಿಮಗೆ ಈ ಟೂಲಲ್ಲಿ ಏನೆಲ್ಲ ಬರುತ್ತೆ, ಜಾಬ್ ಚೇಂಜ್ ಮಾಡಬೇಕಾಗಿರೋರು, ಆಲ್ ದಿ ಅದರ್ ಥಿಂಗ್ಸ್ ಒಂದು ಐಡಿಯಾ ಬರೋದೇ ಒಂದು 5-6 ಸೆಷನ್ ಆದಮೇಲೆ. ಸೊ ಥ್ಯಾಂಕ್ ಯು ಎವ್ರಿವನ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ರೆಕಾರ್ಡಿಂಗ್ನ ಇವತ್ತೇ ಕಳಿಸ್ತೀನಿ, ಸೊ ದಟ್ ಯು ವಿಲ್ ಲರ್ನ್, ಅಂಡರ್ಸ್ಟ್ಯಾಂಡ್. ಒಂದ್ಸತಿ ಇನ್ನೊಂದ್ಸತಿ ನೋಡಿದ್ರೆ ಒಂದು ಐಡಿಯಾ ಬರ್ಬೋದು. ಒಂದು ಎಂಟೈರ್ ಪಿಕ್ಚರ್ ಬರೋದಕ್ಕೆ we need 6 sessions. Okay, thank you very much. With this I'll stop the recording.